ಕರ್ನಾಟಕ ಮ್ಯೂಸಿಕ್ ಎಸ್ಪೆಷಲಿ ಈಸ್ ಎ ವೆರಿ ಕಾಂಪ್ಲೆಕ್ಸ್ ಫಾರ್ಮೆಟ್. ಎಷ್ಟು ಕಲಿತರೂ ಇನ್ನೂ ಕಲಿಯೋ ಅಂಥದ್ದು ಇದ್ದೇ ಇರುತ್ತೆ. ನನಗೆ ಗೊತ್ತಿದ್ದ ಮಟ್ಟಿಗೆ ನಾವು ಕಡೆಯವರೆಗೂ ನಾವು ಸ್ಟೂಡೆಂಟ್ಸ್ ಆಗೇ ಇರಬೇಕು ಸಂಗೀತಕ್ಕೆ. ಇಲ್ಲದೇ ಇದ್ದರೆ ಅದು ನಮ್ಮನ್ನು ಯಾವತ್ತು ಬೇಕಾದರೂ ಕೈ ಕೊಡುತ್ತೆ. ಅಂಥ ಕ್ಲಿಷ್ಟವಾದ ಸಂಗೀತ. ಮೊದಲನೇದಾಗಿ 3 ಸಂಸ್ಥೆಗಳು ಸೇರಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅದರಲ್ಲೂ ಎಲ್ಲ ನೆಕ್ಸ್ಟ್ ಜನ್ರೇಷನ್ ಸಂಗೀತಗಾರರನ್ನ ಕರೆದು ಇಲ್ಲಿ ಒಂದು ವೇದಿಕೆಯನ್ನು ಅವರಿಗೆ ತೆರೆದು ನಮ್ಮ ಸಂಗೀತದ ಪರಂಪರೆಯ ಎಲ್ಲ ವಾಗ್ಗೇಯಕಾರರ ಕೃತಿಗಳನ್ನು ಹಾಡೋವಂಥ ಅವಕಾಶವನ್ನು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. Carnatic music is in very safe hands. The last 2 hours I'm sitting here and ಇಷ್ಟು ಚೆನ್ನಾಗಿ ಒಂದು ಸಂಗೀತವನ್ನು ಪ್ರೆಸೆಂಟೇಷನ್ ಆಗಲಿ ಮತ್ತು ಒಂದು ಡೆಪ್ತ್ ಆಫ್ ಕರ್ನಾಟಕ ಸಂಗೀತ ಹೇಗೆ ಅಂದರೆ ಕಲಿತಾ ಆಳಕ್ಕೆ ಇಳಿದಷ್ಟು ಇನ್ಸೆಕ್ಯೂರಿಟಿಗಳು ಜಾಸ್ತಿ. ನಮಗನ್ಸುತ್ತೆ ನಾವು ಕಲ್ತಿದ್ದೇ ಸಾಲದು ಅಂತ. ಗೊತ್ತಿಲ್ಲ, ಇಗ್ನೊರೆನ್ಸ್ ಇಸ್ ಬ್ಲಿಸ್ ಇನ್ ಎ ಲಾಟ್ ಆಫ್ ವೇಸ್. ಅದಿಲ್ಲದೆ ಇದ್ದಾಗ ಕಲಿತಾಗ ತುಂಬ ಅನುಭವಿಸಿದಾಗ ಸಂಗೀತ ತುಂಬ ಕಷ್ಟ ಮತ್ತು ಅದನ್ನು ಇಷ್ಟು ಚೆನ್ನಾಗಿ ಇವರೆಲ್ಲ ಅರಗಿಸ್ಕೊಂಡು ಚೆನ್ನಾಗಿ ಒಳ್ಳೆ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಎಸ್ಪೆಷಲಿ ನಾನು ವೀಣಂಗೆ ಬಹಳ ಥ್ಯಾಂಕ್ಸ್ ಹೇಳಬೇಕು. ಇಂಥ ಅವಳು ಒಂದು ನೃತ್ಯಗಾತಿಯಾಗಿ ಬರೀ ನೃತ್ಯ ಮಾಡದೆ ಇವತ್ತು ಒಂದು ಸಂಗೀತಕ್ಕೆ ಅವರ ಅಪ್ಪನ ಪರಂಪರೆಯನ್ನು, ಯಾಕೆಂದರೆ ನಾನು PNS ಮೂರ್ತಿಯವರ ಜೊತೆ ಅನೇಕ ವರ್ಷಗಳ ಕಾಲ ಅವರು ರಾಮೋತ್ಸವ ನಡೆಸ್ತಾ ಇದ್ದಾಗ ಅವರಿಗೆ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿದ್ದೀನಿ ನಾನು ತುಂಬ ವರ್ಷಗಳು. ಯಾಕೆಂದರೆ ಲಾಸ್ಟ್ ಮಿನಿಟಲ್ಲಿ ಆಗಿನ ಕಾಲದಲ್ಲಿ ಈ ಥರ ಮೊಬೈಲ್ ಫೋನ್ ಆಗಲಿ ಅಥವಾ ನಮಗೆ ಈಸಿ ಕಮ್ಯುನಿಕೇಷನ್ ಇರ್ತಾ ಇರಲಿಲ್ಲ. ಎಷ್ಟೋ ಸತಿ ನಮಗೆ ಲಾಸ್ಟ್ ಮಿನಿಟಲ್ಲಿ ವೈಲಿನಿಸ್ಟೇ ಬರ್ತಾ ಇರಲಿಲ್ಲ, ಮೃದಂಗ ದೊರೆ ಸಿಗ್ತಾ ಇರಲಿಲ್ಲ. ಆಗ ಅವ್ರು ನಂಗೆ ಫೋನ್ ಮಾಡಿ, ಸುಮಾ ನಂಗೆ ಗೊತ್ತಿಲ್ಲ ಈ ಕಾರ್ಯಕ್ರಮ ನಡೀಲೇಬೇಕು ಇವತ್ತು, ನೀವೇನಾದರೂ ಮಾಡಬೇಕು ಅಂತ. ಸೊ ಹಿ ಯೂಸ್ ಟು ಡಿಪೆಂಡ್ ಆನ್ ಮೀ ಎ ಲಾಟ್ ಆ್ಯಂಡ್ ಹಿ ಯೂಸ್ ಟು ರಿಯಲಿ ಪ್ರಮೋಟ್ ಆರ್ಟಿಸ್ಟ್. ಎಷ್ಟು ಜನ ದೊಡ್ಡ ಕಲಾವಿದರೆಲ್ಲ ಅವ್ರ ಮನೆಯಲ್ಲೇ ಬಂದು ಇರೋರು ಮತ್ತು ಅವರಿಗೆ ಸಂಗೀತ ಅಷ್ಟೊಂದು ಆಸೆ. ನನಗೆ ಜ್ಞಾಪಕ ಇರೋ ಹಾಗೆ ಅವರು ಬಾಲಮುರಳಿ ನೇದನೂರಿ ಕೃಷ್ಣಮೂರ್ತಿಯವ್ರ ಸಂಗೀತ ಕೇಳದೆ ಮಲಗಿದ್ದ ದಿನವೇ ಇಲ್ಲ. ಅವ್ರ ಕಡೆಯಿಂದವರೆಗೂ ಅವ್ರ ಮನೆಯವರೆಲ್ಲ ಇಲ್ಲೇ ಇದ್ದಾರೆ. ಅರುಣ್ ಈಸ್ ಹಿಯರ್, ಕುಂಜು ಈಸ್ ಹಿಯರ್. ಐ ಕ್ಯಾನ್ ರಿಮೆಂಬರ್ ಅವ್ರ ಕಡೆಯಿಂದವರೆಗೂ ಅವರು ಅಷ್ಟು ಒಳ್ಳೆ ಸಂಗೀತ ಕೇಳಿ ಮತ್ತು ಒಳ್ಳೆ ಯಾವುದಾದ್ರು ಒಂದು ಒಳ್ಳೆ ಕೃತಿನೋ ಅಥವಾ ಯಾವುದಾದ್ರೂ ಒಂದು ಅಣ್ಣಮಾಚಾರ್ಯರ ಕೃತಿನೋ ಕೇಳಿದ್ರೆ ಫೋನ್ ಮಾಡೋರು, ನೋಡ್ರಿ ಇದೆಷ್ಟು ಚೆನ್ನಾಗಿದೆ ಅಲ್ವಾ, ಇದನ್ನು ಕಲಿಬೇಕು ಎಲ್ಲರೂ, ಹೆಂಗೆ ಮುಂದುವರಿಸೋದು ಅಂತ. ಆ ಥರ ಒಂದು ಬಿಗ್ ಪ್ರಮೋಟರ್ ಆಗಿ PNS ಮೂರ್ತಿಯವರು ಕೆಲಸ ಮಾಡಿದರು. ಅದನ್ನು ವೀಣಾ ಮುಂದುವರಿಸ್ಕೊಂಡು ಬಂದಿದ್ದಾಳೆ. ಹಾಗೂ ಯಲ್ಲಪ್ಪ ರೆಡ್ಡಿಯವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆದಿದೆ. ಯಲ್ಲಪ್ಪ ರೆಡ್ಡಿಯವರು ನಮಗೆಲ್ಲರಿಗೂ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಟು ಲಿವ್ ದ ವೇ ಹಿ ಹ್ಯಾಸ್ ಲಿವ್ಡ್ ಲೈಫ್. ಏನಾದರೂ ಒಂದು ಕೆಲಸ ಒಪ್ಕೊಂಡ್ರೆ, ಇವತ್ತು ಅವರು ತ್ಯಾಗರಾಜರು, ಪುರಂದರದಾಸರು ಅಥವಾ ಇನ್ಯಾವುದಾರ ಒಂದು ಕಂಪೋಸರ್ ಬಗ್ಗೆ ಅಂದರೆ ಒಂದು ದೊಡ್ಡ ಲಿಸ್ಟ್ ಮಾಡಿಕೊಂಡು ಬರ್ಕೊಂಡು ಬಂದಿದ್ದಾರೆ. ಅವರ ಶಿಸ್ತು ಕಲಿಬೇಕಾದಂಥ ಒಂದು ನಾನು ಒಂದು ವಿಷಯನ ಇಲ್ಲಿ ಶೇರ್ ಮಾಡಿಕೊಳ್ಳೇಬೇಕು. ನಾನು ಒಂದು ಬರ್ಡ್ ಸಾಂಗ್ಸ್ನ ನಾವು ಅವ್ರ ಜೊತೆ ಕೊಲ್ಯಾಬ್ರೇಟ್ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು. ಈ ಕಾರ್ಯಕ್ರಮ ಹೇಗೆ ಆಯಿತು ಅಂದರೆ, ನಾನು ಯಲ್ಲಪ್ಪ ರೆಡ್ಡಿಯವ್ರ ಜೊತೆ ಇನಾಗರೇಷನ್ ಆಫ್ ದ ಬರ್ಡ್ ಸಾಂಗ್ ಒಂದು ದೊಡ್ಡ ಎಕ್ಸಿಬಿಷನ್ IMEನಲ್ಲಾಯಿತು. ಅದಕ್ಕೆ ಯಲ್ಲಪ್ಪ ರೆಡ್ಡಿಯವರ ಹೆಲ್ಪ್ನ ನಾವು ತುಂಬ ತೊಗೊಂಡಿದ್ವಿ. ಯಲ್ಲಪ್ಪ ರೆಡ್ಡಿ ಸರ್ ಅವರು ನಮಗೆ ತುಂಬ ಆ ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡಿದರು. ಒಂದು ಡಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. ನಾನು ಅವ್ರಿಗೆ ಹೇಳಿದೆ, ಸರ್ ಇದು ನಮ್ಮ ಮ್ಯೂಸಿಕಲ್ಲಾಗೂ ಮುಂದುವರಿಸ್ಬಹುದು, ನಾವು ಈ ಬರ್ಡ್ಸ್ ಬಗ್ಗೆ ಎಲ್ಲ ಒಂದು ಮಾಡಬಹುದು ಅಂತ ಸುಮ್ಮನೆ ಕ್ಯಾಶುಯಲಾಗಿ ಹೇಳಿಬಿಟ್ಟು ಹೊರಟೋದೆ ನಾನು. 2 ದಿನ ಬಿಟ್ಟು ನನಗೆ ಫೋನ್ ಮಾಡಿದ್ರು, ನೋಡಮ್ಮ ನಾನೊಂದು ಸ್ವಲ್ಪ ನಿನ್ನ ಮೀಟ್ ಮಾಡಬೇಕು, ಯಾವಾಗ IMEಗೆ ಬರ್ಬೋದು ಅಂತ. ಸರಿ, ನಿಮಗೇನು ಸರ್ ಯಾವತ್ತು ಬೇಕಾದರೂ ಬನ್ನಿ ಅಂದರೆ, ಅವರು ಒಂದು 15 ಪೇಜಸ್ನ ಹೇಗೆ ಇದನ್ನು ಒಂದು ಮ್ಯೂಸಿಕಲ್ಲಾಗಿ ಮಾಡಬಹುದು ಅಂತ ಒಂದು ಪ್ಲ್ಯಾನ್ ಮಾಡಿ ಫುಲ್ಲು ಬರ್ಕೊಂಡು ಬಂದಿದ್ದರು. ನಾನು ಇದುವರೆಗೂ ಯಾರೂ ಈ ಥರ ಕೆಲಸ ಮಾಡಿರೋದನ್ನು ನೋಡೇ ಇಲ್ಲ ಸರ್. ಎಷ್ಟು ಇಂಟ್ರೆಸ್ಟಿಂದ ಅವ್ರು ಈ ಕಾರ್ಯಕ್ರಮ ಮಾಡಿದ್ರು ಅಂದರೆ, ದೆನ್ ವಿ ವರ್ ಫೋರ್ಸ್ ಟು ಕಂಪೋಸ್ ಮ್ಯೂಸಿಕ್ ಆ್ಯಂಡ್ ಡೂ ದ ಪ್ರೋಗ್ರಾಮ್ ಆ್ಯಂಡ್ ಇಟ್ ವಾಸ್ ಎ ಹ್ಯೂಜ್ಲಿ ಸಕ್ಸಸ್ಫುಲ್ ಪ್ರೋಗ್ರಾಮ್. ನಾವು 6-7 ಶೋಗಳು ಮಾಡಿದ್ವಿ, ಅದನ್ನ ತುಂಬ ಚೆನ್ನಾಗಾಯಿತು. ಅದಕ್ಕೆ ಮುಖ್ಯ ಕಾರಣ ಯಲ್ಲಪ್ಪ ರೆಡ್ಡಿಯವರು. ಯಲ್ಲಪ್ಪ ರೆಡ್ಡಿ ಸರ್ ಯಾವಾಗಲೂ ಏನು ಕಾರ್ಯಕ್ರಮ ಮಾಡಿದ್ರು, ವೀಣಾ ಅನೇಕ ಕಾರ್ಯಕ್ರಮಗಳು ಅವ್ರ ಜೊತೆ ಮಾಡಿದ್ದಾಳೆ. ಎಲ್ಲದಕ್ಕೂ ಅವರ ಇನ್ಪುಟ್ಸ್, ನಾಟ್ ಓನ್ಲಿ ಇನ್ಪುಟ್ಸ್, ದ ವೇ ಹಿ ಗೆಟ್ಸ್ ಇನ್ವಾಲ್ವ್ಡ್
and so enthusiastically, with so much commitment, he gets involved. It's a great honor to be working with you, sir, and you have supported this. Thank you so much. ನ್ಯಾಷನಲ್ ಕಾಲೇಜಲ್ಲಿ ಇಂಥ ಒಂದು ಬ್ಯೂಟಿಫುಲ್ ಆಡಿಟೋರಿಯಂ ಇದೆ ಅಂತ ಗೊತ್ತೇ ಇರಲಿಲ್ಲ ನಮಗೆ. ನಾವು ಯಾವಾಗಲೂ ಜಯನಗರ ನ್ಯಾಷನಲ್ ಕಾಲೇಜ್ಗೆ ಹೆಚ್ಚು ಹೋಗಿ ಪರ್ಫಾರ್ಮ್ ಮಾಡಿರೋದು. ಇದು ಸಂಗೀತಕ್ಕಂತೂ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಸ್ಟುಡಿಯೋ, ಒಂದು ಇಂಟಿಮೇಟ್ ಆಡಿಟೋರಿಯಂ. ಇಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಾಗಲಿ. ಹೆಚ್ಚು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಬನ್ನಿ. ಇವತ್ತು ಬಂದಿದ್ದೀರಾ, ಇಷ್ಟು ಜನ ಬಂದಿರೋದೇ ಸಂತೋಷ. ಆದರೂ ಸಂಗೀತ, ಎನಿ ಆರ್ಟ್ ಫಾರ್ಮ್ ಮುಂದೆ ಒರೆಸಬೇಕು ಅಂದರೆ ನಮಗೆ ನಿಮ್ಮ ಬೆಂಬಲ ಬಹಳ ಮುಖ್ಯ. ನೀವಿಲ್ಲದೆ ಇದ್ದರೆ ಇನ್ಸ್ಪಿರೇಷನೇ ಇಲ್ಲ. ಖಾಲಿ ಚೇರ್ ಮುಂದೆ ಕೂತ್ಕೊಂಡು ನುಡ್ಸೋಕ್ಕೂ ಫುಲ್ ಹೌಸಿಗೆ ನುಡ್ಸೋಕ್ಕೂ ದೇರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. ದ ಲೆವೆಲ್ ಆಫ್ ಮ್ಯೂಸಿಕ್ ವಿಲ್ ಗೋ ಅಟ್ಲೀಸ್ಟ್ 10 notches high. So please make it to save our music, to save our culture, and to be proud of culture is part of your responsibility also. I hope you will be able to do that. I'm very glad that Veena invited me for this. I was not supposed to be here. I was supposed to be in Everest Base Camp. Because of the unrest in Kathmandu, we had to cancel that, and I'm glad I'm here to listen to such lovely music. Congratulations to all the 3 organizations, and thank you.